ಇದು ಉತ್ತರಾಖಂಡ್ನಲ್ಲಿ ನಡೆದಿರುವಂತಹ ಭೀಕರ ಮೇಘ ಸ್ಫೋಟದ ಪರಿಣಾಮ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇಡೀ ಮನೆಗಳು ಸಂಪೂರ್ಣವಾಗಿ ಯಾವ ರೀತಿಯಾಗಿ ಬೆಟ್ಟದಿಂದ ಬಂದಿರುವಂತಹ ಆ ಒಂದು ಮಣ್ಣಿನ ರಾಶಿಗೆ ಸಂಪೂರ್ಣವಾಗಿ ಮುಚ್ಚಿಕೊಂಡು ಹೋಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ನದಿಯ ಆ ಒಂದು ಅಬ್ಬರ ಹೇಗಿತ್ತು ಅನ್ನೋದನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸುಮಾರು 25ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಇದು ಗ್ರಾಮಕ್ಕೆ ಗ್ರಾಮವೇ ಹಾನಿಗೊಳಗಾಗಿದೆ ಅನ್ನುವಂಥ ಒಂದು ಮಾಹಿತಿಗಳು ಬರ್ತಾ ಇದೆ. 60ಕ್ಕೂ ಹೆಚ್ಚು ಜನ ಪ್ರಾಣವನ್ನ ಕಳ್ಕೊಂಡಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ SDRF ಹಾಗೂ NDRF ತಂಡಗಳು ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿರುವಂತಹ ದುರಂತ ಇದು. ಹಾಗಾಗಿ ಅಲ್ಲಿ ಸಿಲುಕಿರುವವರನ್ನ ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ತ್ವರಿತಗತಿಯಲ್ಲಿ ಕಾರ್ಯಾಚರಣೆಯನ್ನ ನಡೆಸಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರಾಖಂಡ್ ಸರ್ಕಾರ ಕೂಡ ಈಗಾಗಲೇ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದೆ. ನಿರಂತರವಾಗಿ ಮಳೆಯಾಗ್ತಾ ಇದೆ ಉತ್ತರಾಖಂಡ್ ಭಾಗದಲ್ಲಿ. ಸೊ ಇವತ್ತು ನಡೆದಿರುವಂಥ ಈ ಒಂದು ಮೇಘ ಸ್ಫೋಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. 60 ಜನರು ಪ್ರಾಣವನ್ನ ಕಳ್ಕೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಕಾಣೆಯಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ. ಸೊ ಹಾಗಾಗಿ ಕಾರ್ಯಾಚರಣೆಯನ್ನ ತ್ವರಿತಗತಿಯಲ್ಲಿ ನಡೆಸಲಾಗ್ತಾ ಇದೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬೆಟ್ಟದಿಂದ ಬಂದಿರುವಂತಹ ಮಣ್ಣು ಸೇರಿದಂತೆ ಆ ಒಂದು ಭಾಗದಲ್ಲಿ ಯಾವ ರೀತಿಯಾಗಿ ಮನೆಗಳನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿದೆ, ಮುಚ್ಚಿಕೊಂಡು ಬಿಟ್ಟಿದೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ಆ ನದಿ ಪಾತ್ರದಲ್ಲಿರುವಂತಹ ಎಲ್ಲ ಮನೆಗಳು ಕೂಡ ಆ ನದಿಗೆ ಆಹುತಿಯಾಗಿದೆ. ಸೊ ಹಾಗಾಗಿ ದೊಡ್ಡ ಮಟ್ಟದ ಅನಾಹುತ ನಡೆದು ಹೋಗಿದೆ. ಭೀಕರವಾಗಿರುವಂತಹ ಜಲಸ್ಫೋಟ ಇದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯನ್ನು ಈಗ ತ್ವರಿತಗತಿಯಲ್ಲಿ ನಡೆಸಲಾಗ್ತಾ ಇದೆ. ಪ್ರವಾಸಿಗರನ್ನ ನೆಚ್ಚಿಕೊಂಡಿರುವಂತಹ ರಾಜ್ಯ. ಸೊ ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಇರುವಂತಹ ಸಾಧ್ಯತೆ ಇದೆ. ನಿರಂತರವಾಗಿ ಮಳೆ ಆಗ್ತಾ ಇದೆ. ನಾವು ಬೇರೆ ಬೇರೆ ದೃಶ್ಯಗಳು ಕೂಡ ನಮಗೆ ಸಿಗ್ತಾ ಇದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಭೀಕರ ಪ್ರವಾಹದ ದೃಶ್ಯಗಳು, ಅದರ ಭೀಕರತೆ ಹೇಗಿತ್ತು ಅನ್ನೋದನ್ನ ಈ ದೃಶ್ಯಗಳು ಹೇಳ್ತಾ ಇದೆ. ನಾಮಾವಶೇಷ ಆಗಿ ಹೋಗಿದೆ. ಅನೇಕ ಮನೆಗಳು ಕೊಚ್ಕೊಂಡು ಹೋಗಿದೆ. ಇದ್ದಕ್ಕಿದ್ದಂತೆ ಜಲಸ್ಫೋಟ ಆಗಿ ಈ ದುರಂತ ಆಗಿದೆ. ಇಡೀ ಊರಿಗೆ ಊರೇ ಸರ್ವನಾಶ ಆಗಿ ಹೋಗಿದೆ. ಎಷ್ಟು ಜನ ಇದ್ರು ಅನ್ನುವಂಥ ಹಿನ್ನೆಲೆಯಲ್ಲಿ ನಿಖರವಾಗಿ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅನೇಕ ಮನೆಗಳು ಕೊಚ್ಚಿಕೊಂಡು ಹೋಗಿದೆ. ಮತ್ತೊಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಪ್ರವಾಹದ ಭೀಕರತೆ ಹೇಗಿತ್ತು ಅನ್ನೋದನ್ನ ತಿಳಿಸುವಂತ ಮತ್ತೊಂದು ದೃಶ್ಯ ಇದು. ಆಘಾತಕಾರಿಯಾಗಿರುವಂತಹ ದೃಶ್ಯಗಳು. ಬೆಟ್ಟದ ತುದಿಯಿಂದ ಸುನಾಮಿಯಂತೆ ಹರಿದು ಬಂದಿದೆ ನೀರು. ಹೀಗಾಗಿ ಆ ಪ್ರವಾಹದ ಸಂದರ್ಭದಲ್ಲಿ ಸಿಲುಕಿಕೊಂಡಿರುವಂತಹ ಮನೆಗಳು ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ. ಧಾರೇಲಿ ಗ್ರಾಮ ಸಂಪೂರ್ಣವಾಗಿ ಈ ರೀತಿಯಾಗಿರುವಂತಹ ಸನ್ನಿವೇಶಕ್ಕೆ ತುತ್ತಾಗಿದೆ. ಮೇಘ ಸ್ಫೋಟಕ್ಕೆ ಅನೇಕ ಮನೆಗಳು ಕೊಚ್ಚಿಕೊಂಡು ಹೋಗಿದೆ. 60ಕ್ಕೂ ಹೆಚ್ಚು ಜನರು ಪ್ರಾಣವನ್ನ ಕಳ್ಕೊಂಡಿರಬಹುದು ಅಂತ ಈಗ ಮಾಹಿತಿಗಳು ಬರ್ತಾ ಇದೆ. ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಆದರೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿರುವಂತಹ ದುರಂತ ಇದು. ಹೀಗಾಗಿ ಕಾರ್ಯಾಚರಣೆಗೆ ಈಗಾಗಲೇ ಅಲ್ಲಿರುವಂತಹ NDRF ಹಾಗೂ SDRF ಸಿಬ್ಬಂದಿಗಳ ತಂಡ ಸಹಜವಾಗಿಯೇ ಸಾಕಾಗಲ್ಲ. ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಯಬೇಕಾದಂತಹ ಪರಿಸ್ಥಿತಿ ಇದೆ. ಇಡೀ ಗ್ರಾಮಕ್ಕೆ ಗ್ರಾಮವೇ ಕೊಚ್ಚಿಕೊಂಡು ಹೋಗಿದೆ. ಪ್ರವಾಹದಲ್ಲಿ ಸಿಲುಕಿಕೊಂಡಿರುವಂತವರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಈಗ ಆರಂಭಿಕ ಹಂತದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬಹಳಷ್ಟು ಸವಾಲಾಗಿದೆ. ಒಂದು ಕಡೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಲೇ ಇದೆ. ಹೀಗಾಗಿ ಮತ್ತೊಂದು ಕಡೆಯಲ್ಲಿ ಯಾವೆಲ್ಲ ಭಾಗದಲ್ಲಿ ಜನರು ಸಿಕ್ಕಾಕೊಂಡಿದ್ದಾರೆ, ಎಲ್ಲೆಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದು ಕೂಡ ಕಷ್ಟ ಅನ್ನುವಂಥ ಒಂದು ಪರಿಸ್ಥಿತಿ. ಹಾಗಾಗಿ ಕಾರ್ಯಾಚರಣೆ ದೊಡ್ಡ ಮಟ್ಟದಲ್ಲೇ ನಡೀಬೇಕಾಗಿದೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮೇಘಸ್ಫೋಟ ಸಂಭವಿಸಿದಂತಹ ಸಂದರ್ಭದಲ್ಲಿ ಬೆಟ್ಟದ ಭಾಗದಿಂದ ಯಾವ ರೀತಿಯಾಗಿ ನದಿಯಲ್ಲಿ ಪ್ರವಾಹದಿಂದ ಇದ್ದಕ್ಕಿದ್ದಂತೆ ನೀರು ಹರಿದು ಬಂತು ಅನ್ನುವಂಥದ್ದನ್ನ, ಬೆಟ್ಟ ಭಾಗದಿಂದ ಮಣ್ಣು ಕಲ್ಲು ಬಂಡೆಗಳೆಲ್ಲವೂ ಕೂಡ ಕೊಚ್ಚಿಕೊಂಡು ಬಂದಿದೆ. ಅದರ ಪರಿಣಾಮವಾಗಿ ಇಡೀ ಗ್ರಾಮಕ್ಕೆ ಗ್ರಾಮವೇ ಸರ್ವನಾಶ ಆಗಿ ಹೋಗಿದೆ. ಎಷ್ಟು ಜನ ಇದ್ರು, ಯಾರೆಲ್ಲ ನಾಪತ್ತೆಯಾಗಿದ್ದಾರೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ.
25ಕ್ಕೂ ಹೆಚ್ಚು ಮನೆಗಳು ಹಾಗೂ ಹೋಟೆಲ್ಗಳು ಕೊಚ್ಚಿಕೊಂಡು ಹೋಗಿದೆ ಅಂತ ಗೊತ್ತಾಗ್ತಾ ಇದೆ. ಉತ್ತರಾಖಂಡ್ನ ಧರಾಲಿ ಗ್ರಾಮ ಪ್ರವಾಹದ ಅಲೆಗೆ ಈ ಇಡೀ ಗ್ರಾಮವೇ ಕೊಚ್ಚಿಕೊಂಡು ಹೋಗಿದೆ. ಹಾಗಾಗಿ 60ಕ್ಕೂ ಹೆಚ್ಚು ಜನರು ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಕಾರ್ಯಾಚರಣೆಯನ್ನ ಈಗಾಗಲೇ ಆರಂಭಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.